ಸ್ನೇಹಿತರೆ, ಬುಧಗ್ರಹದ ಅನುಗ್ರಹಕ್ಕಾಗಿ ನಾವು ಏನೆಲ್ಲ ಮಾಡಬೇಕು ಎಂದು ಒಂದು ವಿಡಿಯೋವನ್ನು ಮಾಡಿದ್ದೆವು. ಆ ವಿಡಿಯೋವನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿದ್ದೇವೆ, ದಯವಿಟ್ಟು ಒಮ್ಮೆ ನೋಡಿ. ಈ ದಿನ ನಾವು ತಿಳಿಸಿಕೊಡುವಂತಹ ಒಂದು ಮಂತ್ರ ನಾರದೀಯ ಪುರಾಣದಲ್ಲಿರುವಂತಹ ಒಂದು ಸರಳ ಮಂತ್ರ. ಸರಳವಾಗಿದ್ದರೂ ಸಹ ಇದು ತುಂಬ ಪವರ್ಫುಲ್ ಆಗಿರುವಂತಹ ಮಂತ್ರ. ಯಾಕೆ ಅಂದರೆ ಇದನ್ನು ಹೇಳಿದವರು ಬ್ರಹ್ಮನು ನಾರದ ಮಹರ್ಷಿಗೆ ಹೇಳಿದ. ನಾರದ ಮಹರ್ಷಿಯು ತಮ್ಮ ಪುರಾಣದಲ್ಲಿ ಇದನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಬನ್ನಿ ಈ ಮಂತ್ರ ಯಾವುದು ಎಂದು ತಿಳಿದುಕೊಳ್ಳೋಣ. ಈ ಮಂತ್ರವನ್ನು ಉಪಾಸನೆ ಮಾಡಲು ಬುಧವಾರ ಪ್ರಶಸ್ತವಾದಂಥ ದಿನ. ಆ ದಿನ ನೀವು ಹಸಿರು ಬಟ್ಟೆಯನ್ನು ಧರಿಸಿ, ಸಾಧ್ಯವಾದರೆ ಆ ದಿನ ನೀವು ಸೇವಿಸುವಂತಹ ಆಹಾರದಲ್ಲಿ ಹಸಿರು ತರಕಾರಿಗಳು ಅಥವಾ ಹೆಸರು ಕಾಳು ಇವುಗಳಿದ್ದರೆ ತುಂಬ ಒಳ್ಳೆಯದು. ಇನ್ನೂ ಅನುಕೂಲ ಇದ್ದರೆ ದಯವಿಟ್ಟು ಈ ದಿನ ಬುಧವಾರ ಹಸಿರು ಈ ಒಂದು ಪದಾರ್ಥಗಳನ್ನು ದಾನ ಮಾಡಿದರೆ ತುಂಬ ಒಳ್ಳೆಯದು. ಸ್ನೇಹಿತರೆ, ಈ ಮಂತ್ರ ಆರಂಭಿಸುವ ಮೊದಲು ಗಣೇಶನನ್ನು ನೆನೆಯಿರಿ. ಏಕೆಂದರೆ ಬುಧ ಗ್ರಹಕ್ಕೆ ಗಣೇಶ ಅತ್ಯಂತ ಪ್ರೀತಿಕರವಾದಂತಹ ದೈವ. ಆನಂತರ ಈ ಮಂತ್ರವನ್ನು ನಮಗೆ ಹೇಳಿಕೊಟ್ಟಂತಹ ಬ್ರಹ್ಮದೇವನನ್ನು ಮನಸ್ಸಿನಲ್ಲೇ ನೆನೆಯಿರಿ. ನಾರದ ಮಹರ್ಷಿಗಳನ್ನು ನೆನೆಯಿರಿ. ಅದಾದ ನಂತರ ಈ ಮಂತ್ರವನ್ನು ಪಠಿಸಿ. ಈ ಮಂತ್ರ ಬ್ರೂಂ ಬುಧಾಯ ನಮಃ, ಬ್ರೂಂ ಬುಧಾಯ ನಮಃ, ಬ್ರೂಂ ಬುಧಾಯ ನಮಃ. ಇಲ್ಲಿ ಇರುವಂತಹ ಬ್ರೂಂ ಅನ್ನುವಂತಹ ಆದ್ಯಾಕ್ಷರ ಬೀಜ ಮಂತ್ರ, ಬುಧನಿಗೆ ಸಂಬಂಧಪಟ್ಟದ್ದು. ಆ ಬೀಜ ಮಂತ್ರದಿಂದ ಬುಧನನ್ನು ನಾವು ನಮಸ್ಕರಿಸುತ್ತಾ ಇದ್ದೇವೆ. ಮತ್ತು ನಮಃ ಎಂದರೆ ಶಕ್ತಿ ಎಂದ ಅರ್ಥ. ಬೀಜಾಕ್ಷರಿ ಮಂತ್ರದಿಂದ ಬುಧನನ್ನು ನಮಸ್ಕಾರ ಮಾಡಿಸಿ ನಮಗೆ ಶಕ್ತಿಯನ್ನು ಕೊಡು ಎಂದು ನಾವು ಕೇಳಿಕೊಳ್ಳುತ್ತೇವೆ. ಇದರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ ಎಂದು ಬ್ರಹ್ಮದೇವ ಹೇಳಿದ್ದಾನೆ. ನಿಜವಾಗಿಯೂ ಈ ಮಂತ್ರದ ಅರ್ಥ ಏನಪ್ಪ ಎಂದರೆ, ಬ್ರಹ್ಮದೇವ ನಾರದ ಮಹರ್ಷಿಗೆ ಹೇಳಿದ್ದು, ಪೀತಾಂಬರದಿಂದ ಅಲಂಕೃತನಾದಂಥವನು ಮೊಣಕಾಲಿನ ಮೇಲೆ ಎಡಗೈ ಇಟ್ಟುಕೊಂಡು ಅಭಯ ಮುದ್ರೆಯನ್ನು ಬಲಗೈಯಲ್ಲಿ ಹೊಂದಿರುವಂತಹವನಾದಂತಹ ಬುಧನನ್ನು ಯಾವಾಗಲೂ ಭಕ್ತಿಯಿಂದ ಸ್ಮರಿಸುತ್ತೇನೆ ಎಂದು ಈ ಮಂತ್ರದ ಅರ್ಥ ಎಂದು ಬ್ರಹ್ಮದೇವನು ಹೇಳಿದ್ದಾನೆ. ಮಂತ್ರವನ್ನು 50,000 ಬಾರಿ ಜಪ ಮಾಡಿದರೆ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಎಂದು ಬ್ರಹ್ಮದೇವ ಹೇಳಿದ್ದಾನೆ. ಇನ್ನೂ ಸಿದ್ಧಿ ಮಾಡಿಕೊಳ್ಳಬೇಕು ಎಂದರೆ ಪ್ರತಿದಿನ 1,000 ಬಾರಿಯಂತೆ ಅಥವಾ 1008 ಬಾರಿಯಂತೆ 10 ದಿನಗಳ ಕಾಲ ಯಾರೆಲ್ಲ ಜಪಿಸುತ್ತಾರೋ ಅವರಿಗೆ ಬುಧ ಗ್ರಹದ ಪೀಡೆ ನಿವಾರಣೆಯಾಗುತ್ತದೆ ಎಂದು ಬ್ರಹ್ಮದೇವನು ಹೇಳಿದ್ದಾನೆ. ಬ್ರಹ್ಮದೇವನು ಹೇಳಿರುವಂತಹ ಈ ಮಂತ್ರವನ್ನು ಪಠಿಸಿ ಬುಧ ಗ್ರಹದ ಕೃಪೆಗೆ ಪಾತ್ರರಾಗಿ ಎಂದು ನಾವು ಸಹ ಕೋರಿಕೊಳ್ಳುತ್ತೇವೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ. ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ನೋಡುತ್ತಿದ್ದೀರಾ ಜ್ಯೋತಿಷ್ಯ ಟಿಪ್ಸ್ ಚಾನಲ್. ಧನ್ಯವಾದಗಳು.